ನನಗೆ ಅವತ್ತಿಂದ ಕಾಡ್ತಿರೋ ಒಂದು ಪ್ರಶ್ನೆ, ಸಾಧಾರಣವಾಗಿ ಗುರುಗಳು ಅಂತ ಹೇಳಿದಾಗ ಯಾರ ಬಗ್ಗೆ ಈಗ ದೊಡ್ಡ ದೊಡ್ಡ ನಾಯಕರ ಜೊತೆ ಸಂಪರ್ಕ ಇದ್ದಂಥವರೆಲ್ಲ ನೋಡಿದಾಗ ಬಣ್ಣ ಬಣ್ಣದ ಬಟ್ಟೆ ಹಾಕ್ಕೊಂಡಿರ್ತಾರೆ, ಹಲವಾರು ಮಾಲೆಗಳನ್ನು ಹಾಕ್ಕೊಂಡಿರ್ತಾರೆ, ರುದ್ರಾಕ್ಷಿ ಮಾಲೆಗಳಿರ್ತದೆ, ನಾಮಗಳಿರ್ತದೆ. ನೀವು ವೆರಿ ಸಿಂಪಲ್, ಸಾಧಾರಣವಾಗಿ ಈ ನಮ್ಮ ದಕ್ಷಿಣ ಕನ್ನಡದ ಕಡೆ ಈ ಭಟ್ರುಗಳ ಯಾವುದಾದ್ರೂ ಹೋಟೆಲ್ ಇದ್ರೆ ಅದರ ಮಾಲೀಕ ನಿಮ್ಮ ಥರ ಕಾಣ್ತಾನೆ ನಮಗೆ. ಭಟ್ರು ಯಾವುದಾದ್ರೂ ಹೋಟ್ಲ್ ಇರುತ್ತಲ್ಲ, ಅದರ ಮಾಲೀಕ ಬಂದು ಗಲ್ಲದಲ್ಲಿ ಕೂತ್ಕೊಂಡು ಆರಾಮ್ಸೆ, ಅದು ಹೆಂಗೆ ಅಂತ ನನಗೆ ಅದು ಅರ್ಥ ಆಗ್ತಾ ಇಲ್ಲ. ನೀವು ಯಾಕೆ ಇಷ್ಟು ಸಿಂಪಲ್ ಅಂತ? ಐಶ್ವರ್ಯ ಅಂತಂದರೆ ದೇವರು ಎಲ್ಲಿ ವಾಸ ಮಾಡ್ತಾನೆ, ದೇವರು ಏನು ಹೇಳಿದ್ದಾನೆ, ನಾನೇ ನೀನು ನೀನೇ ನಾನು ಅಂತ ಹೇಳಿದ್ದೇನೆ. ಆತ್ಮ ಪರಮಾತ್ಮ ಅನುಸಂಧಾನ. ನೀ ಪರಮಾತ್ಮನಾಗ್ಬೋದು, ಆಗ ನೀ ಪರಮಾತ್ಮನಾಗಬೇಕಾದ್ರೆ ಆತ್ಮನ ಕಡೆ ನೋಡ್ತಾ ಇರಬೇಕು. ಅವನು ಪರಮಾತ್ಮನ ನೋಡ್ತಾ ಇರಬೇಕು. ಅನುಸಂಧಾನದಲ್ಲಿ ದೇವರು ಕೂಡ ಹೇಳ್ತಾನೆ, ಪೂಜೆ ಪುನಸ್ಕಾರ ಧರ್ಮ ನ್ಯಾಯ ನೀತಿ ಎಲ್ಲ ಇಟ್ಕೊಂಡು ನೀನು ಹೋಮ ಮಾಡು, ಚಂಡಿಕಾವನ ಮಾಡು, ರುದ್ರಹೋಮ ಮಾಡು, ದೊಡ್ಡ ಎಲ್ಲ ಮಾಡು, ಒಂದು ಕಡೆಗೆ ಎಲ್ಲ ತಿಳಿಸ್ಬೇಕಾಗತ್ತೆ. ನಿನ್ನ ಯಾವ ಮನಸ್ಸು ಎಲ್ಲ ಕಡೆ ಒಂದು ಕಡೆ ಎಲ್ಲ ಬಿಟ್ಬಿಡಬೇಕಾಗತ್ತೆ. ನಿನ್ನ ಆರಂಭದ ಪಾಠ ಅಷ್ಟೇ ಅದು. ರಾಮಾಯಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೆಲ್ಲ ಆದಮೇಲೆ ಎಲ್ಲವನ್ನು ಬಿಡು. ನೀ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಹುಟ್ಟು ಸಾವು ನೋಡೋಕ್ಕಿಂತ ನೀನು ನನ್ನನ್ನು ನೋಡು. ನೀನೇ ಆಗ್ತೀಯಾ, ನಾನು ನೀನೇ ಆಗ್ತೀನಿ. ಅಂದರೆ ಇದು ಆರಂಭದಲ್ಲಿ ನಾವು ಈ ಕಾಪಿ ಬರಿತೀವಲ್ಲ ಆ ಈ ಅಂತ, ಅದನ್ನು ಡಾಕ್ಟರ್ ಆದ ನಂತರ ಬರೆಯುವಂಥ ಅಗತ್ಯ ಇಲ್ಲ, ಬಟ್ ಅಕ್ಷರ ಬಳಸ್ತೇವೆ ಮತ್ತೆ ಬಳಸುವಂತ. ಏನು ಹೇಳ್ತಾನೆ ಅಂತಂದರೆ, ಅನುಸಂಧಾನ ಮಾಡಿ ಯಾವಾಗ ಪರಮಾತ್ಮನ ನೋಡ್ತಾ ನಾನೇ ಅವನು ಅಂದ್ಕೊಂಡಾಗ ನಿಂಗೆ ಸದ್ಬುದ್ಧಿ ಬರುತ್ತೆ, ಸದ್ವಿದ್ಯೆ ಬರುತ್ತೆ, ಸುಜ್ಞಾನ ಬರುತ್ತೆ. ಇಲ್ಲಿ ಊಟಿ ಮಾಡೋದೆಲ್ಲ ಹೊಟ್ಟೋಗುತ್ತೆ. ಆಯಿತು, ರಾವಣಿಗೆ ಎಷ್ಟಿತ್ತು ಲಂಕೆಯಲ್ಲಿ? ಯಾರು ಇದೇ ಇವತ್ತಲ್ಲಿ ಇಲ್ಲ. ಲಂಕಾ ಧರಿಸಿ ಬಂದುಬಿಟ್ಟಿದೆ. ಅದಕ್ಕೆ ಯಾರು ಕಾರಣ? ಅದಕ್ಕೆ ರಾಕ್ಷಸರ ಕಾರಣ. ಯಾಕೆ ಹೇಳ್ತೇನೆ ಅಂದರೆ ವಿಚಾರನ ನಿಮಗೆ ಈಗಲೂ ನಾನು ನಿಜವಾಗಲೂ ಬುದ್ಧಿ ಮಾತು ಹೇಳ್ತೇನೆ. ನನಗೆ ಯಾರಿಂದ ನೆನೆಯಬೇಕಾಗಿಲ್ಲ. ಯಾರ ಮನೆಗೂ ನನ್ನೆಲ್ಲ ಯಾರ್ದಾರು ಮನೆ ನೋಡಿದ್ದೀರಾ? ಮಂತ್ರಿಗಳ ಮನಲೋ ಸೇರಿಸೋಲ್ಲ, ಯಾರ ಮನೆಗೆ ಹೋಗಲ್ಲ. ನಂಗೆ ಯಾರು ನಮ್ಮ ಅಪ್ಪ ಹೇಳಿದರು, ನಮ್ಮ ತಂದೆಯವರು ಹೇಳಿದರು, ಯಾರ ಮನೆಗೆ ಹೋಗ್ಕೊಡ್ದು, ಯಾರನ್ನ ಭಿಕ್ಷೆ ಬಿಡಬಾರ್ದು. ಅನ್ನ ಇದೆ, ಊಟ ಇದೆ, ನೀನು ಬುದ್ಧಿ ಇದೆ, ಇದ್ರ ಬುದ್ಧಿಯಿಂದ ಜನ ಬರ್ತಾರೆ. ನಮ್ಮಲ್ಲಿರು ಇನ್ನೊಬ್ಬರು ಮನಸ್ಸು ಕೊಡಬೇಡ. ಹೆಣ್ಣು ಮಕ್ಕಳನ್ನು ತಾಯಿ ಥರ ನೋಡಷ್ಟೇ. ಅದಕ್ಕೆ ಹೇಳೋರು, ಯು ರನ್ ಬಿಹೈಂಡ್ ದ ಬಸ್, ಯು ಲೀಡ್ ಡಸ್ಟ್, ಯು ಗೋ ಇನ್ ಸರ್ಚ್ ಆಫ್ ಮನಿ, ಯು ವಿಲ್ ನಾಟ್ ಗೆಟ್ ದ ಮನಿ, ಯು ವಿಲ್ ಕ್ರೈ. ಪ್ರೊಫೆಸರ್ ರಾಧಾಕೃಷ್ಣನ್ ನಮ್ಮ ದೇಶ ಕಂಡ ಅತ್ಯಂತ ಪಾಂಡಿತ್ಯ ಉಳ್ಳಂತಹ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಆದರೂ ಕೂಡ ಅವರು ರಮಣ ಮಹರ್ಷಿ ಅವರ ಬಳಿ ಹೋಗ್ತಾ ಇದ್ರು. ಹೌದು, ಯಾಕೆ ಹೋದ್ರು ಅವರು? ಹೋಗಿ ಕೂತು ಅವರಿಂದ ಮಾಹಿತಿಗಳ ಕೆಲವೆಲ್ಲ ಪಡೆದು ವಾಪಸ್ ಹೋಗ್ತಾ ಇದ್ರು ಅಂತ ಹೇಳಿ. ಹಾಗಿದ್ರೆ ಅಲ್ಲಿ ಯಾರೋ ಹೇಳ್ತಾ ಇದ್ರು, ರಮಣ ಮಹರ್ಷಿಗಳೇನು PhD ಮಾಡಿದವರಲ್ಲ, ಕೇವಲ ಆಧ್ಯಾತ್ಮ ಧ್ಯಾನದಿಂದಲೇ ಅರುಣಾಚಲೇಶ್ವರನ ಒಂದು ರೀತಿಯಲ್ಲಿ ಹೋಲಿಸ್ಕೊಂಡವರು. ಅಂಥವ್ರು ಅಪಾರ ಪಾಂಡಿತ್ಯ ಇದ್ದಂಥ ಪ್ರೊಫೆಸರ್ ರಾಧಾಕೃಷ್ಣನ್ ಅವರು ಬಂದು ಅವರ ಹತ್ರ ಡಾಕ್ಟರ್ ರಾಧಾಕೃಷ್ಣನ್, ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಬಂದು ಅವರಿಂದ ಕೆಲವು ಸೂಚನೆಗಳನ್ನು ಪಡ್ಕೊಂಡು ಹೋಗ್ತಾ ಇದ್ರು ಅಂತ. ರಮಣ ಮಹರ್ಷಿಗಳು ಅಂದರೆ ಅವರು ಸ್ವಯಂ ಈಶ್ವರರು ಅಂತಾನೆ ತೀರ್ಮಾನ ಮಾಡಿದರು. ಬೇರೆಯವ್ರ ರೋಗ ತಾವು ತಗೊಂಡು ಇನ್ನೊಬ್ಬರ ಆರೋಗ್ಯವನ್ನು ಕೊಡ್ತಾ ಇದ್ರು. ಅಂಥ ಶಕ್ತಿ ಇತ್ತು, ಅದ್ಭುತ ಶಕ್ತಿ ಇತ್ತು. ಈಗಲೂ ಕೂಡ ಪ್ರಧಾನಮಂತ್ರಿಗಳು ಯಾರನ್ನ ಆರಿಸ್ಕೊಳ್ಳಿ, ಒಳ್ಳೆಯ ಗುರುಗಳನ್ನ ಹಿಡ್ಕೊಂಡು ಗಾಣಗಾಪುರಕ್ಕೆ ಬಂದು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಇನ್ನಾರು ನೋಡ್ಸೋಕ್ಕೆ ಶಕ್ತಿ ಕೊಡು ಅಂತ ಕೇಳ್ಕೊಂಡು, ಇದೇನು ಯಾರ ಮೇಲೂ ನಂಬ್ಕೊಂಡು ರಾಷ್ಟ್ರ ಕಟ್ತಿದ್ರೆ ಆಗುತ್ತೆ? ಆಗದ ಮಾತು. ಹೀಗೆ ಹೋದರೆ 18 ತಿಂಗಳಿಗೇ ಖಂಡಿತ ಭಾಜಪ ಸರ್ಕಾರಕ್ಕೊಂದು ತೊಂದರೆ ಬಂದೇ ಬರುತ್ತೆ. ಹೇಗೆ ನಿಭಾಯಿಸ್ತಾರೋ ನಂಗೆ ಗೊತ್ತಿಲ್ಲ. ಇದೆಲ್ಲ ಅವ್ರು ಅಳವಡಿಸ್ಕೊಂಡ್ರೆ ನಮ್ಮ ಆಸೆ ಎಲ್ಲ ಇತ್ತು, ಒಂದು 25 ವರ್ಷ ಆಳ್ತಾರೆ ಅಂತ. ಆಸೆ ಹುಸಿ ಆಯ್ತಾ ಅಂತ ನನಗೊಂದು ನೋವಾಗುತ್ತೆ ಮನಸ್ಸಿಗೆ. ದೇವರು ಅವಕಾಶ ಕೊಟ್ಟರು ಉಪಯೋಗಿಸ್ಕೊಳ್ಳಲ್ಲ ಇವರು. ರಾಮನ ಕೈ ಬಿಟ್ಬಿಟ್ನಲ್ಲ BJPನ, ಅಲ್ಲೇ ಗೆಲ್ಲಕ್ಕಾಗಲಿಲ್ವಲ್ಲ ಅಯೋಧ್ಯೆಯಲ್ಲಿ. ಆದರೆ ಅಯೋಧ್ಯ ರಾಮ ಅಲ್ಲ ಅವನು, ತಪ್ಪು ಮಾಡ್ತಿದ್ದಾರೆ. ಭಾರತ ಕಂಡ ರಾಮ ಅವನು, ಭರತ ರಾಮ ಅವನು. ಭರತನೇ ರಾಜ್ಯ ಆಳಿತಾನೆ. ಮತ್ತು ನಿಮ್ಗೆ ಹೇಳಿದ್ನಲ್ಲ, ರಾಮ ಗೆದ್ದಿದ್ದ ದಕ್ಷಿಣದಿಂದ ನಿಮ್ದೇನಿದೆ? ಅವನನ್ನು ರಾಮನ ರಾಮರಾಜ ಮಾಡಿದವನು ದಕ್ಷಿಣ ಭಾರತದವರು, ಜ್ಞಾಪಕದಲ್ಲಿ ಉತ್ತರ ಭಾರತಕ್ಕದು. ಯಾಕೆ ಹೇಳಿದೆ ಅಂದರೆ, ಈಗ ಒಂದು ಸಂದರ್ಭ ಬಂದಿದೆ. ಈ ಸುಸಂದರ್ಭದಲ್ಲಿ ಎಲ್ಲ ಇಡೀ ದೇಶದಲ್ಲಿ ಅಶಾಂತಿಯನ್ನು ದೂರ ಮಾಡಿ ದೇವರು ಶಾಂತಿಯನ್ನು ನೆಲೆಸಿ ರಾಷ್ಟ್ರವನ್ನು ಆಡೋದು, ರಾಜ್ಯವನ್ನು ಆಡೋದು, ಸದ್ಬುದ್ಧಿಯನ್ನು ಕೊಟ್ಟು, ಧರ್ಮಬುದ್ಧಿಯನ್ನು ಕೊಟ್ಟು ಪ್ರಜೆಗಳ ರಕ್ಷಣೆಗೆ ಅವರು ಮುಂದಾಗಬೇಕು. ಸ್ವಾರ್ಥವನ್ನು ಬಿಡಬೇಕು. ಯಾರು ಹೇಳ್ತಾರೆ? ಶೃಂಗೇರಿ ಪೀಠದ ಗುರುಗಳಿದ್ದಾರೆ, ಸರ್ವಸಂಗ ಪರಿತ್ಯಾಗಿಗಳು. ಏನು ನಾನು ಕೇಳಲ್ಲ, ನೀವೇನು ರುದ್ರಾಕ್ಷಿ ಹಾಕೊಳ್ಳಲ್ಲ, ಮಾಲೆ ಹಾಕೊಳ್ಳ, ನನಗೇನು ಬೇಕಿಲ್ಲ. ನಾನು ಚೆನ್ನಾಗಿ ಕಾಣದಿರೋ ಪರವಾಗಿಲ್ಲ, ಚೆನ್ನಾಗಿ ಕಾಣ್ತೀವಿ. ಯಾಕೆ ಹೇಳಿದೆ ಅಂತಂದರೆ, ಪ್ರಧಾನಿ ಆಗಲಿ, ಮುಖ್ಯಮಂತ್ರಿ ಆಗಲಿ,
ನಾನು ಒಂದೊಂದು ಇರಬಾರ್ದು, ಯಾರು ಮನೆಯವ್ರ ಹತ್ರ ಇಟ್ಕೋಬಾರ್ದು. ಇವತ್ತು ಶಿವಗಾರಿಗೆ ಬುದ್ಧಿ ಮಾತಿದ್ದು, ನಾಳೆ ರಾಜ್ಯ ಅವ್ರ ಕೈ ಸಿಕ್ಕಿದ್ರೂ ಅವರ ಮನೆಯವರು ಅವ್ರಿಗೆ ಬೇಕಾದವ್ರನ್ನ ದೂರ ತಳ್ಳಿ ಅವರು ಸ್ವತಂತ್ರವಾದ ರಾಜ್ಯವನ್ನು ಆಡಿ ರಾಜ್ಯಕ್ಕೆ ಒಳ್ಳೆಯದು ಮಾಡಬೇಕು. ಎಸ್ ವೀಕ್ಷಕರೇ, ವಿಸ್ತೃತವಾಗಿ ಮಾತಾಡಿದರು. ಭಾಳ ಸಮಯ ಹೋದದ್ದೇ ಗೊತ್ತಾಗೋದಿಲ್ಲ. ವಿಶೇಷವಾಗಿ ನಮ್ಮ ಜೊತೆ ಸ್ವಲ್ಪ ಸಲಿಗೇನಿದ್ದ ಕಾರಣಕ್ಕಾಗಿ ನಾವು ಕೆಲವು ಪ್ರಶ್ನೆಗಳನ್ನು ನೇರವಾಗಿ ಕೇಳಿಬಿಡ್ತೀವಿ, ಅವರು ಉತ್ತರಗಳನ್ನು ಕೂಡ ಕೊಡ್ತಾರೆ. ನಮ್ಮ ಉದ್ದೇಶ ನಮ್ಮ ವೀಕ್ಷಕರಿಗೆ ಅದನ್ನು ತಲುಪಿಸುವಂಥದ್ದು. ನನಗೆ ಅವತ್ತಿಂದ ಕಾಡ್ತಿರೋ ಒಂದು ಪ್ರಶ್ನೆ, ಸಾಧಾರಣವಾಗಿ ಗುರುಗಳು ಅಂತ ಹೇಳಿದಾಗ ಯಾರ ಬಗ್ಗೆನೂ ಈಗ ದೊಡ್ಡ ದೊಡ್ಡ ನಾಯಕರ ಜೊತೆ ಸಂಪರ್ಕ ಇದ್ದಂಥವ್ರನ್ನೆಲ್ಲ ನೋಡಿದಾಗ ಬಣ್ಣ ಬಣ್ಣದ ಬಟ್ಟೆ ಹಾಕ್ಕೊಂಡಿರ್ತಾರೆ, ಹಲವಾರು ಮಾಲೆಗಳನ್ನು ಹಾಕ್ಕೊಂಡಿರ್ತಾರೆ, ರುದ್ರಾಕ್ಷಿ ಮಾಲೆಗಳಿರ್ತದೆ, ನಾಮಗಳಿರ್ತದೆ. ನೀವು ವೆರಿ ಸಿಂಪಲ್, ಸಾಧಾರಣವಾಗಿ ಈ ನಮ್ಮ ದಕ್ಷಿಣ ಕನ್ನಡದ ಕಡೆ ಈ ಭಟ್ರುಗಳ ಯಾವುದಾದ್ರೂ ಹೋಟೆಲ್ ಇದ್ರೆ ಅದರ ಮಾಲೀಕ ನಿಮ್ಮ ಥರ ಕಾಣ್ತಾನೆ ನಮಗೆ. ಭಟ್ರು ಯಾವುದಾದ್ರೂ ಹೋಟ್ಲ್ ಇರುತ್ತಲ್ಲ, ಅದರ ಮಾಲೀಕ ಬಂದು ಗಲ್ಲದಲ್ಲಿ ಕೂತ್ಕೊಂಡು ಆರಾಮ್ಸೆ, ಅದು ಹೆಂಗೆ ಅಂತ ನನಗೆ ಅದು ಅರ್ಥ ಆಗ್ತಾ ಇಲ್ಲ. ನೀವು ಯಾಕೆ ಇಷ್ಟು ಸಿಂಪಲ್ ಅಂತ? ಐಶ್ವರ್ಯ ಅಂತಂದರೆ ದೇವರು ಎಲ್ಲಿ ವಾಸ ಮಾಡ್ತಾನೆ? ದೇವರು ಏನು ಹೇಳಿದ್ದಾನೆ? ನಾನೇ ನೀನೇ ನಾನು ಅಂತ ಹೇಳಿದ್ದೇನೆ. ಆತ್ಮ ಪರಮಾತ್ಮ ಅನುಸಂಧಾನ. ನೀ ಪರಮಾತ್ಮನಾಗ್ಬೋದು, ಆಗ ನೀ ಪರಮಾತ್ಮನಾಗಬೇಕಾದ್ರೆ ಆತ್ಮನ ಕಡೆ ನೋಡ್ತಾ ಇರಬೇಕು. ಅವನು ಪರಮಾತ್ಮನ ನೋಡ್ತಾ ಇರಬೇಕು. ಅನುಸಂಧಾನದಲ್ಲಿ ದೇವರು ಕೂಡ ಹೇಳ್ತಾನೆ, ಪೂಜೆ ಪುನಸ್ಕಾರ ಧರ್ಮ ನ್ಯಾಯ ನೀತಿ ಎಲ್ಲ ಇಟ್ಕೊಂಡು ನೀನು ಹೋಮ ಮಾಡು, ಚಂಡಿಕಾವನ ಮಾಡು, ರುದ್ರಹೋಮ ಮಾಡು, ದೊಡ್ಡ ಎಲ್ಲ ಮಾಡು, ಒಂದು ಕಡೆಗೆ ಎಲ್ಲ ತಿಳಿಸ್ಬೇಕಾಗತ್ತೆ. ನಿನ್ನ ಯಾವ ಮನಸ್ಸು ಎಲ್ಲ ಕಡೆ ಒಂದು ಕಡೆ ಎಲ್ಲ ಬಿಟ್ಬಿಡಬೇಕಾಗತ್ತೆ. ನಿನ್ನ ಆರಂಭದ ಪಾಠ ಅಷ್ಟೇ ಅದು. ರಾಮಾಯಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೆಲ್ಲ ಆದಮೇಲೆ ಎಲ್ಲವನ್ನು ಬಿಡು. ನೀ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಹುಟ್ಟು ಸಾವು ನೋಡೋಕ್ಕಿಂತ ನೀನು ನನ್ನನ್ನು ನೋಡು. ನೀನೇ ಆಗ್ತೀಯಾ, ನಾನು ನೀನೇ ಆಗ್ತೀನಿ. ಅಂದರೆ ಇದು ಆರಂಭದಲ್ಲಿ ನಾವು ಈ ಕಾಪಿ ಬರಿತೀವಲ್ಲ, ಆ ಈ ಅಂತ, ಅದನ್ನು ಡಾಕ್ಟರ್ ಆದ ನಂತರ ಬರೆಯುವಂಥ ಅಗತ್ಯ ಇಲ್ಲ. ಬಟ್ ಅಕ್ಷರ ಬಳಸ್ತೇವೆ, ಮತ್ತೆ ಬಳಸುವಂತ. ಏನು ಹೇಳ್ತಾನೆ ಅಂತಂದರೆ, ಅನುಸಂಧಾನ ಮಾಡಿ ಯಾವಾಗ ಪರಮಾತ್ಮನ ನೋಡ್ತಾ ನಾನೇ ಅವನು ಅಂದ್ಕೊಂಡಾಗ ನಿಂಗೆ ಸದ್ಬುದ್ಧಿ ಬರುತ್ತೆ, ಸದ್ವಿದ್ಯೆ ಬರುತ್ತೆ, ಸುಜ್ಞಾನ ಬರುತ್ತೆ. ಇಲ್ಲಿ ಊಟಿ ಮಾಡೋದೆಲ್ಲ ಹೊಟ್ಟೋಗುತ್ತೆ. ಆಯಿತು, ರಾವಣಿಗೆ ಎಷ್ಟಿತ್ತು ಲಂಕೆಯಲ್ಲಿ? ಯಾರು ಇದೇ ಇವತ್ತಲ್ಲಿ ಇಲ್ಲ. ಲಂಕಾ ದರಿಸಿ ಬಂದುಬಿಟ್ಟಿದೆ. ಅದಕ್ಕೆ ಯಾರು ಕಾರಣ? ಅದಕ್ಕೆ ರಾಕ್ಷಸರ ಕಾರಣ. ಯಾಕೆ ಹೇಳ್ತೇನೆ ಅಂದರೆ ವಿಚಾರನ ನಿಮಗೆ ಈಗಲೂ ನಾನು ನಿಜವಾಗಲೂ ಬುದ್ಧಿ ಮಾತು ಹೇಳ್ತೇನೆ. ನನಗೆ ಯಾರಿಂದ ನೆನೆಯಬೇಕಾಗಿಲ್ಲ. ಯಾರ ಮನೆಗೂ ನನ್ನೆಲ್ಲ ಯಾರ್ದಾರ ಮನೆ ನೋಡಿದ್ದೀರಾ? ಮಂತ್ರಿಗಳ ಮನಲೋ ಸೇರಿಸೋಲ್ಲ, ಯಾರ ಮನೆಗೆ ಹೋಗಲ್ಲ. ನನಗೆ ಯಾರು ನಮ್ಮ ಅಪ್ಪ ಹೇಳಿದರು, ನಮ್ಮ ತಂದೆಯವರು ಹೇಳಿದರು, ಯಾರ ಮನೆಗೆ ಹೋಗ್ಕೊಡ್ದು, ಯಾರನ್ನ ಭಿಕ್ಷೆ ಬಿಡಬಾರ್ದು. ಅನ್ನ ಇದೆ, ಊಟ ಇದೆ, ನೀನು ಬುದ್ಧಿ ಇದೆ, ಇದ್ರ ಬುದ್ಧಿಯಿಂದ ಜನ ಬರ್ತಾರೆ. ನಮ್ಮಲ್ಲಿರು ಇನ್ನೊಬ್ಬರು ಮನಸ್ಸು ನಾವು ಕೊಡಬೇಡ. ಹೆಣ್ಣು ಮಕ್ಕಳನ್ನು ತಾಯಿ ಥರ ನೋಡಷ್ಟೇ. ಅದಕ್ಕೆ ಹೇಳೋರು, ಯು ರನ್ ಬಿಹೈಂಡ್ ದ ಬಸ್, ಯು ಲೀಡ್ ಡಸ್ಟ್, ಯು ಗೋ ಇನ್ ಸರ್ಚ್ ಆಫ್ ಮನಿ, ಯು ವಿಲ್ ನಾಟ್ ಗೆಟ್ ದ ಮನಿ, ಯು ವಿಲ್ ಕ್ರೈ. ಪ್ರೊಫೆಸರ್ ರಾಧಾಕೃಷ್ಣನ್ ನಮ್ಮ ದೇಶ ಕಂಡ ಅತ್ಯಂತ ಪಾಂಡಿತ್ಯ ಉಳ್ಳಂತಹ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಆದರೂ ಕೂಡ ಅವರು ರಮಣ ಮಹರ್ಷಿ ಅವರ ಬಳಿ ಹೋಗ್ತಾ ಇದ್ರು. ಹೌದು, ಯಾಕೆ ಹೋದ್ರು ಅವರು? ಹೋಗಿ ಕೂತು ಅವರಿಂದ ಮಾಹಿತಿಗಳ ಕೆಲವೆಲ್ಲ ಪಡೆದು ವಾಪಸ್ ಹೋಗ್ತಾ ಇದ್ರು ಅಂತೇಳಿ. ಹಾಗಿದ್ರೆ ಅಲ್ಲಿ ಯಾರೋ ಹೇಳ್ತಾ ಇದ್ರು, ರಮಣ ಮಹರ್ಷಿಗಳೇನು PhD ಮಾಡಿದವರಲ್ಲ, ಕೇವಲ ಆಧ್ಯಾತ್ಮ ಧ್ಯಾನದಿಂದಲೇ ಅರುಣಾಚಲೇಶ್ವರನ ಒಂದು ರೀತಿಯಲ್ಲಿ ಹೋಲಿಸ್ಕೊಂಡವರು. ಅಂಥವ್ರು ಅಪಾರ ಪಾಂಡಿತ್ಯ ಇದ್ದಂಥ ಪ್ರೊಫೆಸರ್ ರಾಧಾಕೃಷ್ಣನ್ ಅವರು ಬಂದು ಅವರ ಹತ್ರ ಡಾಕ್ಟರ್ ರಾಧಾಕೃಷ್ಣನ್, ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಬಂದು ಅವರಿಂದ ಕೆಲವು ಸೂಚನೆಗಳನ್ನು ಪಡ್ಕೊಂಡು ಹೋಗ್ತಾ ಇದ್ರು ಅಂತ. ರಮಣ ಮಹರ್ಷಿಗಳು ಅಂದರೆ ಅವರು ಸ್ವಯಂ ಈಶ್ವರರು ಅಂತಾನೆ ತೀರ್ಮಾನ ಮಾಡಿದರು. ಬೇರೆಯವ್ರ ರೋಗ ತಾವು ತಗೊಂಡು ಇನ್ನೊಬ್ಬರ ಆರೋಗ್ಯವನ್ನು ಕೊಡ್ತಾ ಇದ್ರು. ಅಂಥ ಶಕ್ತಿ ಇತ್ತು, ಅದ್ಭುತ ಶಕ್ತಿ ಇತ್ತು. ಈಗಲೂ ಕೂಡ ಪ್ರಧಾನಮಂತ್ರಿಗಳು ಯಾರನ್ನ ಆರಿಸ್ಕೊಳ್ಳಿ, ಒಳ್ಳೆಯ ಗುರುಗಳನ್ನ ಹಿಡ್ಕೊಂಡು ಗಾಣಗಾಪುರಕ್ಕೆ ಬಂದು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಇನ್ನಾರು ನೋಡ್ಸೋಕ್ಕೆ ಶಕ್ತಿ ಕೊಡು ಅಂತ ಕೇಳಿ